ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಡಿಸೈನ್ಸ್. ಇವತ್ತು ನಾನು ಯಾವ ಥರ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಬಿಗಿನರ್ಸ್ಗೆ ಅಂತ ಮಾಡ್ತಿದ್ದೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಲ್ಲಿ ಸಿಂಪಲ್ ಆಗಿ ಬ್ಲೌಸ್ನ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಅಂತ ಸ್ಯಾರಿ ಬ್ಲೌಸ್ನ ತಗೊಂಡಿದ್ದೀನಿ. ಜೊತೆಗೆ 1 ಮೀಟರ್ ಲೈನಿಂಗ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ಲೈನಿಂಗ್ ಅಲ್ಲಿ ಮಾರ್ಕ್ ಮಾಡ್ಕೋತೀನಿ. ಅದಕ್ಕೆ ಅಂತ ಲೈನಿಂಗ್ ನ 2 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಎಕ್ಸ್ಟ್ರಾ ಪೀಸ್ ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ಎಕ್ಸ್ಟ್ರಾ ಪೀಸ್ ಅಲ್ಲಿ ನಾನು ಸ್ಲೀವ್ ನ ಕಟ್ ಮಾಡ್ಕೋತೀನಿ. ಇಲ್ಲಿ ಟಾಪ್ ನ ಮಾರ್ಕ್ ಮಾಡೋಕೆ ಅಂತ ಲೈನಿಂಗ್ ನ ಇಟ್ಕೊಂಡಿದ್ದೀನಿ. ಇದು ಕ್ಲೋಸಿಟ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಇಲ್ಲಿ ಮೊದಲಿಗೆ ನಾನು ಬ್ಲೌಸ್ ಬ್ಯಾಕ್ ಪಾರ್ಟ್ ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಬ್ಲೌಸ್ ಲೆಂತ್ ಬಂದು 14 ಇಂಚ್ ಇದೆ. ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ 15 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ 1 ಇಂಚ್ ಬಂದು ಶೋಲ್ಡರ್ ಹತ್ರ 1/2 ಇಂಚ್ ಸ್ಟಿಚಿಂಗ್ಗೆ ಹೋಗುತ್ತೆ. ಮತ್ತೆ ಬ್ಲೌಸ್ ಬಾಟಮ್ ಅಲ್ಲೂ ಕೂಡ 1/2 ಇಂಚ್ ಸ್ಟಿಚಿಂಗ್ಗೆ ಹೋಗುತ್ತೆ. ಆವಾಗ ಕರೆಕ್ಟ್ ಆಗಿ ಬ್ಲೌಸ್ 14 ಇಂಚ್ಗೆ ಬರುತ್ತೆ. ಇವಾಗ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇದು ಬ್ಯಾಕ್ ಪಾರ್ಟ್ ಆಗಿರುತ್ತೆ. ಇಲ್ಲಿ ಶೋಲ್ಡರ್ ನ 7 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಆರ್ಮೋಲ್ ನ ಕೂಡ 7 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಚೆಸ್ಟ್ ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಬಂದು 38 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 9.5 ಇಂಚ್ ಬರುತ್ತೆ. ಮಾರ್ಕ್ ಮಾಡ್ಕೋತೀನಿ. ಪ್ಲಸ್ 2 ಇಂಚ್ ಮಾರ್ಜಿನ್ ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ವೆಸ್ಟ್ ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಬಂದು 30 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 8 ಇಂಚ್ ಬರುತ್ತೆ. ಪ್ಲಸ್ 1 ಇಂಚ್ ಡಾರ್ಟ್ ನ ಸೇರಿಸಿ 9 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಪ್ಲಸ್ 2 ಇಂಚ್ ಮಾರ್ಜಿನ್ ನ ಸೇರಿಸಿ 11 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಆರ್ಮೋಲ್ ಶೇಪ್ ನ ತೆಗಿಯೋಕೆ ಅಂತ 1 ಇಂಚ್ಗೆ ಮಾರ್ಕ್ ಮಾಡಿ ಆರ್ಮೋಲ್ ಶೇಪ್ ನ ಕೊಟ್ಕೋತೀನಿ. ನೆಕ್ ಶೇಪ್ ನ ತೆಗಿಯೋಕೆ ಅಂತ ನೆಕ್ ವಿಡ್ತ್ ನ 4 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನೆಕ್ ಡೀಪ್ ನ 9 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇವಾಗ ನೆಕ್ ಶೇಪ್ ನ ಕೊಟ್ಕೋತೀನಿ. ಶೋಲ್ಡರ್ ಡೌನ್ ನ 1/2 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಜೊತೆಗೆ ನಾನು ಇಲ್ಲೇನೆ ಡಾರ್ಟ್ ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ನಾನು ಡಾರ್ಟ್ ನ 4 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಎರಡೂ ಕಡೆ ಕೂಡ 1/2 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ನಾನು ಡಾರ್ಟ್ ಲೆಂತ್ ನ 4.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇವಾಗ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಬ್ಯಾಕ್ ಪಾರ್ಟ್ ನ ಈ ತರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇದನ್ನ ಓಪನ್ ಮಾಡ್ಕೊಂಡು ಹೀಗೆ ಸೆಂಟರ್ಗೆ ಫೋಲ್ಡ್ ಮಾಡಿ ಈ ಡಾರ್ಟ್ ನ ಈ ಕಡೆ ಬರೋ ಹಾಗೆ ಪ್ರೆಸ್ ಮಾಡ್ಕೋತೀನಿ. ನಂತರ ಈ ಡಾರ್ಟ್ ನ ಹೀಗೆ ಡಾರ್ಕ್ ಮಾಡ್ಕೋತೀನಿ. ಇಲ್ಲಿ ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಮತ್ತೆ ಕಟಿಂಗ್ ಪೂರ್ತಿಯಾಗಿ ಆಗಿದೆ. ನಂತರ ನಾನಿಲ್ಲಿ ಫ್ರಂಟ್ ಪಾರ್ಟ್ ನ ಮಾರ್ಕ್ ಮಾಡೋಕೆ ಅಂತ ಇಟ್ಕೊಂಡಿದ್ದೀನಿ. ಇದು ಓಪನ್ ಸೈಡ್ ಆಗಿದೆ ಹಾಗೂ ಇದು ಕ್ಲೋಸೆಟ್ ಸೈಡ್ ಆಗಿದೆ. ಹೀಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ಹುಕ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ 1/2 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಈ ಮಾರ್ಕ್ ಬಿಟ್ಟು ಬ್ಲೌಸ್ ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಬ್ಯಾಕ್ ಪಾರ್ಟ್ ನ ಈ 1/2 ಇಂಚ್ ಬಿಟ್ಟು ಫ್ರಂಟ್ ಪಾರ್ಟ್ ಮೇಲೆ ಇಟ್ಕೋತೀನಿ. ಇವಾಗ ಇಲ್ಲಿ ನೆಕ್ ವಿಡ್ತ್ ನ ಮತ್ತೆ ಈ ಆರ್ಮೋಲ್ ಶೇಪ್ ಮತ್ತೆ ಶೋಲ್ಡರ್ ಡೌನ್ ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಫ್ರಂಟ್ ಪಾರ್ಟ್ ಲೆಂತ್ ಬಂದು 16 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಬ್ಲೌಸ್ ಲೆಂತ್ ಬಂದು 14 ಇಂಚ್ ಇದೆ. ಬ್ಯಾಕ್ ಪಾರ್ಟ್ ನ 15 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಫ್ರಂಟ್ ನೆಕ್ ಡೀಪ್ ನ 6 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ನಂತರ ನೆಕ್ ಶೇಪ್ ನ ಕೊಟ್ಕೋತೀನಿ. ಜೊತೆಗೆ ಫ್ರಂಟ್ ಆರ್ಮೋಲ್ ಶೇಪ್ ನ ಕೂಡ ಕೊಟ್ಕೋತೀನಿ. ಈ ಎಕ್ಸ್ಟ್ರಾ ಪೀಸ್ ನ ಕಟ್ ಮಾಡ್ಕೋತೀನಿ. ಇಲ್ಲಿ ಫ್ರಂಟ್ ಪಟ್ಟಿನ ಮಾರ್ಕ್ ಮಾಡೋಕೆ ಅಂತ 3.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ 3 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಪಟ್ಟಿ ಸೆಂಟರ್ಗೆ 2.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇವಾಗ ಇದನ್ನ ಗೆರೆ ಎಳೆದು ಶೇಪ್ ನ ಕೊಟ್ಕೋತೀನಿ.
ಇಲ್ಲಿ ನಾನು ಡಾರ್ಟ್ನ ಕೂಡ ಮಾರ್ಕ್ ಮಾಡ್ಕೋತೀನಿ. ಈ ತರ ಬರೋ ತರ ಇಟ್ಕೊಂಡು 10.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಮಾರ್ಕಿಂದ ಎರಡೂ ಕಡೆ ಕೂಡ 1/2 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಈ ಪಟ್ಟಿ ಮತ್ತೆ ನೆಕ್ ಶೇಪ್ ಲೆಂತ್ ಬಂದು 6 ಇಂಚ್ಗೆ ಬರುತ್ತೆ. ಇದನ್ನ ನಾನು ಅರ್ಧ ಮಾಡಿ 3 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಂದ ನಾನು 2 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಮಾರ್ಕಿಂದ ನಾನು ಎರಡೂ ಕಡೆ ಕೂಡ 1/4 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಈ ಆರ್ಮೋಲ್ ಶೇಪ್ ಹತ್ರ ಕೂಡ 3.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಮಾರ್ಕಿಂದ ಎರಡೂ ಕಡೆ ಕೂಡ 1/4 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಈ ಪಟ್ಟಿ ಕೊನೆಯಲ್ಲಿ 1.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಡಾರ್ಟ್ ಲೆಂತ್ನ ನಾನು 5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಮಾರ್ಕಿಂದ ಎರಡೂ ಕಡೆ ಕೂಡ 1/4 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಫ್ರಂಟ್ ಪಾರ್ಟ್ ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇದು ಕ್ಲೋಸೆಟ್ ಸೈಡ್ ಆಗಿದೆ. ಇದನ್ನು ಅಷ್ಟೇ ಕಟ್ ಮಾಡ್ಕೋತೀನಿ. ಇಲ್ಲಿ ಫ್ರಂಟ್ ಪಾರ್ಟ್ನ 2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಲ್ವಾ, ಈ 2 ಇಂಚ್ ಬಂದು ಇಲ್ಲಿ ಸ್ಟಿಚ್ ಆಗುತ್ತೆ. ಶೋಲ್ಡರ್ ಹತ್ರ 1/2 ಇಂಚ್ ಹೋಗುತ್ತೆ. ಈ ಸೆಂಟರ್ ಡಾರ್ಟ್ ಇಂದ ಕೂಡ 1/2 ಇಂಚ್ ಹೋಗುತ್ತೆ. ಈ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳುವಾಗ 1 ಇಂಚ್ ಸ್ಟಿಚಿಂಗ್ಗೆ ಹೋಗುತ್ತೆ. ಈ ತರ ಸ್ಟಿಚಿಂಗ್ಗೆ ಹೋಗುತ್ತೆ. ಈ ಫ್ರಂಟ್ ಪಟ್ಟಿ ಬಂದು 2 ಪೀಸ್ ಇದೆ. ಇವಾಗ ಈ ಡಾರ್ಟ್ ಪೀಸ್ನ ಓಪನ್ ಮಾಡಿ ಇಟ್ಕೋತೀನಿ. ಈ ನೆಕ್ ಬಂದು ಈ ತರ ಕರೆಕ್ಟ್ ಆಗಿ ಬರಬೇಕು. ಈ ತರ ಇಟ್ಕೊಂಡು ಈ ಡಾರ್ಟ್ ಪೀಸ್ನ ಹೀಗೆ ಬರೋ ತರ ಉಲ್ಟಾ ಮಾಡಿ ಇಟ್ಕೊಂಡು ಪ್ರೆಸ್ ಮಾಡ್ಕೋತೀನಿ. ಪ್ರೆಸ್ ಆಗಿದೆ. ಇವಾಗ ಈ ಡಾರ್ಟ್ನ ಡಾರ್ಕ್ ಮಾಡ್ಕೋತೀನಿ. ಡಾರ್ಕ್ ಆಗಿದೆ. ಇವಾಗ ಇದನ್ನ ರಿಮೂವ್ ಮಾಡ್ಕೋತೀನಿ. ಈ ಫ್ರಂಟ್ ಪಟ್ಟಿನ ಲೈನಿಂಗ್ ಅಲ್ಲೇ ಇದೇ ಅಳತೆಗೆ 12 ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ತರ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ಲೀವ್ನ ಮಾರ್ಕ್ ಮಾಡೋಕೆ ಅಂತ ಲೈನಿಂಗ್ನ 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಓಪನ್ ಸೈಡ್ ಆಗಿದೆ ಹಾಗೂ ಇದು ಕ್ಲೋಸೆಡ್ ಸೈಡ್ ಆಗಿದೆ. ಇಲ್ಲಿ ಸ್ಲೀವ್ ಲೆಂತ್ನ 12 ಇಂಚ್ಗೆ ತಗೊಂಡಿದ್ದೀನಿ. ಆಕ್ಚುವಲ್ ಸ್ಲೀವ್ ಲೆಂತ್ ಇರೋದು 10 ಇಂಚು, ಆದ್ರೆ ಇಲ್ಲಿ ನಾನು 2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇದು ಸ್ಟಿಚಿಂಗ್ಗೆ ಹೋಗುತ್ತೆ. ಸ್ಲೀವ್ ವಿಡ್ತ್ನ 9.5 ಇಂಚ್ಗೆ ತಗೊಂಡಿದ್ದೀನಿ. ಸ್ಲೀವ್ ಡೌನ್ನ 2.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಸ್ಲೀವ್ ಬಾಟಮ್ನ 7.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇವಾಗ ಸ್ಲೀವ್ ಶೇಪ್ನ ಕೊಟ್ಕೋತೀನಿ. ಜೊತೆಗೆ ಫ್ರಂಟ್ ಸ್ಲೀವ್ ಶೇಪ್ನ ಕೂಡ ಕೊಟ್ಕೋತೀನಿ. ಇಲ್ಲಿ ಪಫ್ ಸ್ಲೀವ್ನ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಈ ಬಾರ್ಡರ್ ಪೀಸ್ನ ಇಟ್ಕೊಂಡು ಇದೇ ಅಳತೆಗೆ ಈ ಲೈನಿಂಗ್ನ ಮಾರ್ಕ್ ಮಾಡಿ ಕಟ್ ಮಾಡ್ಕೋತೀನಿ. ಇಲ್ಲಿ ಸ್ಲೀವ್ನ 2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೆ ಅಲ್ವಾ, ಅದು ಯಾವ ತರ ಸ್ಟಿಚಿಂಗ್ಗೆ ಹೋಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ 1 ಇಂಚ್ ಸ್ಟಿಚಿಂಗ್ಗೆ ಹೋಗುತ್ತೆ. ಬಾಟಮ್ ಹತ್ರ 1/2 ಇಂಚ್ ಸ್ಟಿಚಿಂಗ್ಗೆ ಹೋಗುತ್ತೆ. ಜೊತೆಗೆ ಮೇಲ್ಗಡೆ ಕೂಡ 1/2 ಇಂಚ್ ಸ್ಟಿಚಿಂಗ್ಗೆ ಹೋಗುತ್ತೆ. ಈ ತರ 2 ಇಂಚ್ ಸ್ಟಿಚಿಂಗ್ಗೆ ಹೋದ್ರೆ ಇನ್ನು 10 ಇಂಚ್ ಬಂದು ಸ್ಲೀವ್ ಲೆಂತ್ ಕರೆಕ್ಟ್ ಆಗಿ ಬರುತ್ತೆ. ಇಲ್ಲಿ ಸ್ಲೀವ್ ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡ್ಕೊಂಡು ಫ್ರಂಟ್ ಸ್ಲೀವ್ ಶೇಪ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ತರ ಸ್ಲೀವ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಕಟ್ ಆಗಿರೋ ಫ್ರಂಟ್ ಪಾರ್ಟ್, ಬ್ಯಾಕ್ ಪಾರ್ಟ್ ಮತ್ತೆ ಲೈನಿಂಗ್ ಅಳತೆಗೆ ಸ್ಯಾರಿ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೋತೀನಿ. ಇಲ್ಲಿ ಬ್ಲೌಸ್ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡೋಕೆ ಅಂತ ಇಟ್ಕೊಂಡಿದ್ದೀನಿ. ಇಲ್ಲಿ ಈ ಬಾರ್ಡರ್ ಡಿಸೈನ್ ಬಂದು ಉಲ್ಟಾ ಬಂದಿದೆ. ಅಂದ್ರೆ ಮೇಲೆ ಬರೋ ಡಿಸೈನ್ ಬಂದು ಕೆಳಗಡೆ ಬಂದಿದೆ. ಅದಕ್ಕೆ ನಾನು ಇದನ್ನ 1/2 ಇಂಚ್ ಬಿಟ್ಟು ಕಟ್ ಮಾಡ್ಕೋತೀನಿ. ಈ ಬಾರ್ಡರ್ನ ಬ್ಯಾಕ್ ಪಾರ್ಟ್ ಬ್ಲೌಸ್ ಮತ್ತೆ ಸ್ಲೀವ್ ಬಾರ್ಡರ್ಗೆ ಸೆಪರೇಟ್ ಆಗಿ ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲಿ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಆಗಿರೋ ಲೈನಿಂಗ್ ಫ್ಯಾಬ್ರಿಕ್ನ ಇಟ್ಕೊಂಡು ಇದೇ ಅಳತೆಗೆ ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ನ ಕಟ್ ಮಾಡ್ಕೋತೀನಿ. ಇವಾಗ ಇದು ಕಟ್ ಆಗಿದೆ.
ಈ ಎಕ್ಸ್ಟ್ರಾ ಪೀಸ್ ಮೆಜರ್ಮೆಂಟ್ ಬಂದು 12 ಇಂಚ್ ಇದೆ. ಇದರಲ್ಲಿ ನಾನು ಸ್ಲೀವ್ ಮತ್ತು ಫ್ರಂಟ್ ಪಾರ್ಟ್ ಪಟ್ಟಿನ ಕಟ್ ಮಾಡ್ಕೋತೀನಿ. ಇದು ಕ್ಲೋಸೆಟ್ ಸೈಡ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ 2 ಫೋಲ್ಡ್ನ 4 ಫೋಲ್ಡ್ ಬರೋ ಥರ ಇಟ್ಕೋತೀನಿ. ಇದ್ರ ಮೇಲೆ ಈ ಥರ ಸ್ಲೀವ್ನ ಇಟ್ಕೋತೀನಿ. ನಂತರ ಈ ಗ್ಯಾಪ್ನ ಮೆಜರ್ ಮಾಡ್ಕೋತೀನಿ. ಇಲ್ಲಿ 6 ಇಂಚ್ ಬಂದಿದೆ. ಈ 6 ಇಂಚ್ ಬಂದು ಫ್ರಿಲ್ ಮಾಡೋಕೆ ಹೋಗುತ್ತೆ. ಇವಾಗ ಇದನ್ನ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ಫ್ರಿಲ್ ಮಾರ್ಕ್ನ ಸ್ವಲ್ಪ ಕಟ್ ಮಾಡಿ ಗುರ್ತ್ ಮಾಡ್ಕೋತೀನಿ. ಇಲ್ಲಿ ಫ್ರಿಲ್ ಮಾಡೋಕೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಈ ಮಾರ್ಕ್ನ ನಾನು ಸ್ವಲ್ಪ ಕಟ್ ಮಾಡಿ ಗುರ್ತ್ ಮಾಡ್ಕೋತೀನಿ. ಇವಾಗ ಇದನ್ನ ಹೀಗೆ 2 ಪೀಸ್ ಬರೋ ತರ ಇಟ್ಕೊಂಡು ಫ್ರಂಟ್ ಆರ್ಮೋಲ್ ಶೇಪ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಜೊತೆಗೆ ಈ ಬಾರ್ಡರ್ ಸ್ಲೀವ್ ಮಾರ್ಕ್ನ ಕೂಡ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಈ ತರ ಸ್ಲೀವ್ನ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಫ್ರಂಟ್ ಪಟ್ಟಿನ ಕಟ್ ಮಾಡೋಕೆ ಅಂತ ಬ್ಲೌಸ್ ಫ್ಯಾಬ್ರಿಕ್ನ 2 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಫ್ರಂಟ್ ಪಟ್ಟಿನ ಇಟ್ಕೊಂಡು ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ನಂತರ ಇಲ್ಲಿ ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡೋಕೆ ಅಂತ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಡಬಲ್ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಸಿಂಗಲ್ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ವಿಡ್ತ್ನ ನಾನು 5 ಇಂಚ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಲೆಂತ್ನ ನಾನು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಈ ಸಿಂಗಲ್ ಪಟ್ಟಿನ 3 ಇಂಚ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಈ ತರ ಉಕ್ಸ್ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಈ ತರ ಬ್ಲೌಸ್ನ ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಈ ಬ್ಲೌಸ್ನ ಯಾವ ತರ ಸ್ಟಿಚ್ ಮಾಡ್ಕೋತೀನಿ ಅಂತ ತಿಳಿಸ್ಕೊಡ್ತೀನಿ. ನಿಮ್ಗೇನಾದ್ರೂ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ಥರ ಕನ್ನಡದಲ್ಲಿ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ನೋಡಿ ಮನೇಲಿ ಯಾರಾದರೂ ಟ್ರೈ ಮಾಡಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಯಾವ ರೀತಿ ಬಂತು ಅಂತ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್.